ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಚಿಕ್ಕಮಗಳೂರು ನಗರದ ಗೌರಿ ಕಾಲುವೆ ಬಡಾವಣೆಯ ಅಂಗನವಾಡಿ ಕೇಂದ್ರದಲ್ಲಿ ಆಟವಾಡುತ್ತಿದ್ದ ಮಗುವಿಗೆ ಕಬ್ಬಿಣದ ಜಾಲರಿ ತಂತಿ ತಗುಲಿ ಮರ್ಮಾಂಗಕ್ಕೆ ಗಂಭೀರ ಗಾಯವಾಗಿರುವ ಘಟನೆ ನಡೆದಿದೆ. ಅಂಗನವಾಡಿ ಆವರಣದ ಮರಕ್ಕೆ ಅಳವಡಿಸಲಾಗಿದ್ದ ಕಬ್ಬಿಣದ ತಂತಿ ತಗುಲಿದ ಪರಿಣಾಮ ಮಗು ತೀವ್ರವಾಗಿ ಗಾಯಗೊಂಡಿದ್ದು, ಆಸ್ಪತ್ರೆಯಲ್ಲಿ ವೈದ್ಯರು ಗಾಯದ ಭಾಗಕ್ಕೆ 6 ಹೊಲಿಗೆಗಳನ್ನು ಹಾಕಿದ್ದಾರೆ. ಪೋಷಕರು ಪ್ರತಿದಿನದಂತೆ ಮಗುವನ್ನ ಅಂಗನವಾಡಿಗೆ ಕಳುಹಿಸಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ. ಘಟನೆ ನಡೆದ ಬಳಿಕ ಅಂಗನವಾಡಿ ಶಿಕ್ಷಕಿಯ ನಡೆ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ. ಮಗುವಿಗೆ ಗಂಭೀರ ಗಾಯವಾದರೂ ಪೋಷಕರಿಗೆ ಮಾಹಿತಿ ನೀಡದೆ ಮತ್ತೊಬ್ಬ ಮಗುವಿನ ಪೋಷಕರೊಂದಿಗೆ ಮಗುವನ್ನ ಮನೆಗೆ ಕಳುಹಿಸಿರುವುದು ಶಿಕ್ಷಕಿಯ ಬೇಜವಾಬ್ದಾರಿತನವನ್ನ ಎತ್ತಿ ತೋರಿಸುತ್ತಿದೆ ಎಂದು ಮಗುವಿನ ಪೋಷಕರು ಆರೋಪಿಸಿದ್ದಾರೆ. ಜೆನ್ನಿಕ್ಲಾಸ್ ಡೇವಿಡ್ ಅಂತ ಜಯ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷನಾಗಿದ್ದೀನಿ. ಇದು ಗೌರಿ ಕಾಲುವೆ ಏರಿಯಾ. ಇಲ್ಲಿ ಬಂದು ಅಂಗನವಾಡಿ ಸುಮಾರು ವರ್ಷದಿಂದ ಇದೆ. ನನ್ನ ಅಣ್ಣನ ಮಗ ಅವನಿಗೆ 3 ವರ್ಷ ಆಗಿದೆ. ಈಗ ಒಂದು 6 ತಿಂಗಳಿಂದ ಈ ಕೆಲಸ ಇದು ಸ್ಕೂಲಲ್ಲಿ ಇದ್ದಾನೆ ಅಂಗನವಾಡಿಯಲ್ಲಿ. ಈ ಅಂಗನವಾಡಿಯಲ್ಲಿ ಮುಖ್ಯ ಉದ್ದೇಶ ಏನಾಗಿದೆ ಅಂತಂದ್ರೆ, ಇಲ್ಲಿ ಇವರು ಅಂಗನವಾಡಿ ಕಾರ್ಯಕರ್ತರು ಮಾತ್ರ ಇದ್ದಾರೆ ಹೊರತು ಆಯಾ ಇಲ್ಲ. ಈ ಮಕ್ಕಳು ಅವರು 2 ಸಂಬಳನೂ ಒಟ್ಟಿಗೆ ತಗೊಂತ ಇದ್ದಾರೆ. ಈ ಆಯಾ ಕೆಲಸನೂ ಅವರೇ ಮಾಡ್ತಿದ್ದಾರೆ, ಮತ್ತೆ ಅಡಿಗೆನೂ ಅವರೇ ಮಾಡ್ತಾರೆ. ಈ 3 ಕೆಲಸಗಳನ್ನು ಅವರು ಮಾಡ್ಕೊಳ್ಳೋದ್ರಿಂದ ಮಕ್ಕಳನ್ನ ನೋಡಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಈ ಮಕ್ಕಳನ್ನ ಹೊರಗಡೆ ಬಿಡ್ತಾರೆ. ಈ ನೋಡಿ ಎಷ್ಟು ಇದಿದೆ, ಮುಳ್ಳು ಬೇಲಿ ಬಾವು ಇವೆಲ್ಲ ಬರುತ್ತೆ, ಇದಾಗುತ್ತೆ. ಅದರಲ್ಲಿ ತುಂಬಾ ತೊಂದರೆ ಇದೆ ಮಕ್ಕಳಿಗೆ. ಆಮೇಲೆ ಅವ್ರಿಗೆ ಹೇಳಿದ್ರೆ ಅದನ್ನ ಕ್ಲೀನ್ ಮಾಡಲ್ಲ. ಗಿಡ ಹೋಗಕ್ಕೆ ಹಸು ಬರಕ್ಕೆ ಬೇಡ ಮುಳ್ಳು ತಂತಿ ಹಾಕಿದ್ದಾರೆ ಅಂದ್ರೆ ಇದು ಗೇಟ್ ಹಾಕಿದ್ರೆ ಹಸುಗಳು ಒಳಗಡೆ ಬರಲ್ಲ. ಅದು ಆಗಿರೋದ್ರಿಂದ ಅದು ಮುಳ್ಳು ತಂತಿನ ತೆಗಿಬೇಕು. ಈಗ ನೋಡಿ ಇವತ್ತು ಏನಾಗಿದೆ, ಅವ್ರ ಹುಡುಗ ಹೋಗಿ ರಿಸರ್ಚ್ ಮಾಡೋ ಜಾಗದಲ್ಲಿ ಕೆಳಗಡೆ ಚುಚ್ಕೊಂಡು ಹರಿದು ಹೋಗಿದೆ. 6 ಹೊಲಿಗೆ ಹಾಕಿದ್ದಾರೆ. ಆಮೇಲೆ ಸ್ವಲ್ಪ ಎಡವಟ್ಟು ಆಗಿದ್ದಿದ್ರೆ ಅವ್ನಿಗೆ ಜೀವಕ್ಕೆ ಅಪಾಯ ಇತ್ತು. ಅದರಿಂದ ಸಂಬಂಧಪಟ್ಟವರು ಇಲ್ಲಿಗೆ ಇಲಾಖೆಯವ್ರು ಬಂದು ಇದನ್ನ ಒಂಚೂರು ನೋಡಿ ಅದನ್ನ ಸರಿ ಮಾಡ್ಕೊಡ್ಬೇಕು ಅಂತ ನಾನು ಹೇಳ್ತೀನಿ. ಅಂಗನವಾಡಿಗೆ 10:30 ಕರ್ಕೊಂಡೋದೆ. 10:30 ಕರ್ಕೊಂಡು ಹೋಗ್ಬಿಟ್ಟು ನಾನು 1 ಅವರ್ ಅಲ್ಲೇ ಕೂತಿದ್ದೆ. 1 ಅವರ್ ಅಲ್ಲೇ ಕೂತು ಬಂದೆ. ಮಕ್ಳು ಆಟ ಆಡ್ತಾ ಇದ್ರು. ಬಂದಿನ್ ಸ್ವಲ್ಪ ಹೊತ್ತಿಗೆನೆ ಮಗು ಅಳಕ್ ಸ್ಟಾರ್ಟ್ ಮಾಡ್ತು. ನಾನು ಇಲ್ಲೇ ಮನೆ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದೆ, ಯಾಕೆ ಮಗು ಅಳ್ತಾ ಇದ್ಯಲ್ಲ ಅಂತ. ನಾನು ಏನಾದ್ರು ತರಲೆ ಮಾಡಿರ್ತಾನೆ, ಟೀಚರ್ ಹೊಡೆದಿರ್ತಾರೆ ಅಂತ ನಾನು ಇಲ್ಲೇ ಸುಮ್ಮನೆ ನಿಂತ್ಕೊಂಡೆ. ಆಮೇಲೆ ಅಲ್ಲಿ ಇನ್ನೊಂದ್ ಮಗು ಬರುತ್ತೆ. ಆ ಪೇರೆಂಟ್ಸ್ ಜೊತೆ ಮಗುನ ಜೊತೆ ಮಾಡಿ ಕಳ್ಸಿದ್ರು. ಅಲ್ಲಿ ಕಬ್ಬಿಣ ಒಂದ್ ತಂತಿ ಮರದ ಹತ್ರ ಹತ್ತಿದ್ದ, ಅದು ತಂತಿ ಚುಚ್ಕೊಂಡಿದೆ, ಚೂರು ಬ್ಲಡ್ ಬರ್ತಾ ಇದೆ ಅಂತ. ನಾವ್ ಸರಿ ಅಂತ ಚಡ್ಡಿ ಓಪನ್ ಮಾಡಿ ನೋಡಿದ್ವಿ. ಹೋಲ್ ಕಾಣಿಸು ಬ್ಲೀಡಿಂಗ್ ಆಗ್ತಾನೆ ಇತ್ತು. ನಾನು ಇಲ್ಲಿಂದ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡೋದೆ. ಅಲ್ಲಿ ಒಂದು ಡಾಕ್ಟರ್ನು ಸಿಗ್ಲಿಲ್ಲ. 4 ಆಸ್ಪತ್ರೆ ಸಿಕ್ತಿದ್ವಿ. 4 ಆಸ್ಪತ್ರೆಲೂ ಒಂದು ಡಾಕ್ಟ್ರು ಸಿಗ್ಲಿಲ್ಲ. ಲಾಸ್ಟಿಗೆ ಅವನಿಗೆ ಮೋಹನ್ ಸರ್ ಹತ್ರನೇ ತೋರ್ಸೋದು. ಸಂಜೀವಿನಿ ಹಾಸ್ಪಿಟಲ್ ಕರ್ಕೊಂಡೋದೆ. ಅಲ್ಲಿ ಕರ್ಕೊಂಡೋಗಿ ಸ್ವಲ್ಪ ಹೊತ್ತಿಗೆ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಹೇಳಿದ್ರು. ಅದು ಒಂದ್ ಸ್ವಲ್ಪ ಮೇಲ್ ಹೋಗಿದ್ರು ಮಗುದು ಇದಕ್ಕೆ ಏಟಾಗಿರೋದು ಅಂತ. ಹಂಗಾಗಿ ಸ್ಟಿಚ್ ಎಲ್ಲ ಹಾಕಿದ್ದಾರೆ ಸರ್. 6 ಹೊಲಿಗೆ ಹಾಕಿದ್ದಾರೆ. ಈಗ ಮತ್ತೆ ಶುಕ್ರವಾರ ಬರಕ್ ಹೇಳಿದ್ದಾರೆ. ಟೀಚರ್ ಒಳಗಡೆ ಇದ್ರು. ಟೀಚರ್ನು ಬಂದು ನನಗೆ ಹೇಳಲಿಲ್ಲ, ನನಗೆ ಹಿಂಗಾಗಿದೆ ಮಗುಗೆ ಅಂತ ಹೇಳಲಿಲ್ಲ. ಒಂದು ಫೋನು ಮಾಡ್ಲಿಲ್ಲ. ಇಷ್ಟೊತ್ತಾಯ್ತು, ಮಗು ಹೆಂಗಿದೆ, ಏನಾಯ್ತು, ನೀವ್ ಮನೆಗ್ ಬಂದ್ರ ಅಂತಾನು ಒಂದು ಫೋನ್ ಮಾಡಿ ಕೇಳಲಿಲ್ಲ ಟೀಚರು. ಎಷ್ಟು ಮಕ್ಕಳು ಹೋಗ್ತಾರೆ? ಎಷ್ಟು ಸಮಯದಿಂದ ನಿಮ್ ಮಗ ಹೋಗ್ತಿದ್ದ? ನನ್ ಮಗ ಈಗ ಒಂದು 3 ವರ್ಷ ಕಂಪ್ಲೀಟ್ ಆದ್ಮೇಲೆನೆ ಅಲ್ಲಿ ಅಡ್ಮಿಷನ್ ತಗೊಳೋದು. ಈಗ 3 ವರ್ಷದಿಂದ ಹೋಗ್ತಾ ಇದ್ದಾನೆ ಸರ್. ಈಗ 6 ತಿಂಗಳಾಯ್ತು. ಈಗ 3 ವರ್ಷ 6 ತಿಂಗಳು ಅವನಿಗೆ. 6 ತಿಂಗಳಿಂದ ಹೋಗ್ತಾ ಇದ್ದಾನೆ. ಅಲ್ಲಿ 10 ಮಕ್ಳಿದ್ದಾರೆ ಸರ್. ಆಯಾ ಇಲ್ಲ ಸರ್. ಆಯಾ ಇಲ್ದಂಗೆನೆ 3 ವರ್ಷ ಆಯ್ತು. ಇಲ್ಲಿ ಟೀಚರ್ ಒಬ್ರೇ ಮಾಡ್ತಾ ಇರೋದು. ಆಯಾನು ತಕೊಂತ ಇಲ್ಲ ಬೇರೆ. ಅದು ನಾವು ಕೇಳಿದ್ವಿ ಆಯಾ ಬಗ್ಗೆನಾ. ಇಲ್ಲ ಟೀಚರ್ ಏನು ಹೇಳಿಲ್ಲ. ನನ್ನದು ಬ್ಲೀಡಿಂಗ್ ಬರ್ತಾ ಇತ್ತಲ್ವಾ, ಅದ್ ನನಗೆ ನೋಡಿ ಗಾಬರಿಗೆ ನಾನು ಓಡೋಗ್ಬಿಟ್ಟೆ ಆಟೋ ಮಾಡ್ಕೊಂಡು. ಮನೆಗೆ ಬಂದ ಮಗು ನಿರಂತರವಾಗಿ ಅಳುತ್ತಿದ್ದುದನ್ನ ಕಂಡು ತಾಯಿ ಪರಿಶೀಲಿಸಿದಾಗ ಗಾಯವಾಗಿರುವುದು ಪತ್ತೆಯಾಗಿದ್ದು, ಕೂಡಲೇ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಮಕ್ಕಳ ಸುರಕ್ಷತೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾದ ಅಂಗನವಾಡಿ ಕೇಂದ್ರದಲ್ಲಿ ಇಂತಹ ಘಟನೆ ನಡೆದಿರುವುದು ಪೋಷಕರಲ್ಲಿ ಭೀತಿ ಮೂಡಿಸಿದೆ. ಈ ಬಗ್ಗೆ ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ತಕ್ಷಣವೇ ಗಮನ ಹರಿಸಿ ನಿರ್ಲಕ್ಷ್ಯ ತೋರಿದ ಶಿಕ್ಷಕಿಯ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಹಾಗೂ ಅಂಗನವಾಡಿ ಆವರಣದಲ್ಲಿರುವ ಅಪಾಯಕಾರಿ ವಸ್ತುಗಳನ್ನು ತೆರವುಗೊಳಿಸಬೇಕು ಎಂದು ಪೋಷಕರು ಒತ್ತಾಯಿಸಿದ್ದಾರೆ.